ನಮಸ್ಕಾರ ಗುರು, ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷು. ಇವತ್ತಿನ ವಿಚಾರ ಬಂದು ನಿನ್ನೆ ಬೆಂಗಳೂರು ಬುಲ್ಸ್ ಜೈಪುರ್ ಪಿಂಕ್ ಮೈಸೂರದ ಸೋತ್ರು ಬಿಟ್ಟಾಕಿರು. ಅದ್ರ ಬಗ್ಗೆ ಯಾರು ಮಾತಾಡಕ್ ಹೋಗೋದಿಲ್ಲ. ಆದರೆ ಸೋತ ನಂತರ ಅರ್ಜುನ್ ಅವರು ಮಾತಾಡಿದಾರೆ ಅಂತ ಹೇಳ್ಬೇಕು. ಬೆಂಗಳೂರು ಬುಲ್ಸ್ ಆಟಗಾರರ ಬಗ್ಗೆ ಅರ್ಜುನ್ ಅವರು ಮಾತಾಡಿದ್ರು ಅಂತ ಹೇಳ್ಬೇಕು. ಹನ್ನೊಂದು ರೈಟ್ ಪಾಯಿಂಟ್ ಅಂತ ತಾಂಡ್ರು ಅನ್ಕೋತೀನಿ. ಅರ್ಜುನ್ ಅವರು ಸಖತ್ತಾಗಿ ಆಟ ಆಡ್ರು ನಿನ್ನೆ ಮಾತ್ರ. ಅರ್ಜುನ್ ಅವರು ಅಂತ ಹೇಳ್ತೀನಿ ಗುರು. ಏನಂತ ಮಾತಾಡಿದ್ರು ಅರ್ಜುನ್ ಅವರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿದಿನ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಬೆಂಗಳೂರು ಬುಲ್ಸ್ ಮಾಡಿದ ತಪ್ಪೇನು ಅಂತ ಕಮೆಂಟ್ ಮಾಡಿ ಗುರು. ಆಲ್ರೆಡಿ ವಿಡಿಯೋ ಮಾಡ್ತೀನಿ, ಪೋಸ್ಟ್ ಮ್ಯಾಚ್ ಅನಿಸ್ತದೆ ಎಲ್ಲ ಹೇಳಿದ್ದೀನಿ. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ಏನು ಮಾಡಬೇಕು, ಎಷ್ಟು ಮ್ಯಾಚ್ಗೆ ಅಂದರೆ ದಬಂಗಲ್ಲಿ ಕೇಸರದ ಗೆಲ್ಲಬೇಕು ಅಂತಾರೆ, ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಏನು ಸ್ಟ್ರಾಟಜಿನ ಇಳಿಸಬೇಕು ಅಂತ ಅನಿಸುತ್ತೆ ಒಂದ್ಸಲಿ ಕಮೆಂಟ್ ಮಾಡಿ ಗುರು. ಇನ್ನೇನು 40,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಬೇಗ ಸಬ್ಸ್ಕ್ರೈಬ್ ಪಡಪಡೋದು ಮಾಡ್ಕೊಂಬಿಡಿ ಗುರು. ಅರ್ಜುನ್ ಅವರು ಏನು ಹೇಳಿದ್ರೆ ಬೆಂಗಳೂರು ಬುಲ್ಸ್ ಆಟಗಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಬೆಂಗಳೂರು ಬುಲ್ಸ್ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಆಡ್ತಾರೆ ಅಂತ ಹೇಳಬೇಕು. ಫಸ್ಟ್ ಹಾಫ್ ಅವರೇ ಕೂಡ ಲೀಡ್ ಕೊಡೋರು. ಫಸ್ಟ್ ಹಾಫ್ ನಾವು ಕೂಡ ಪಾಯಿಂಟ್ ಸಿಗ್ತಿತ್ತು, ಯಾಕಂದ್ರೆ ಡಿಫೆನ್ಸ್ಗಳು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಇವತ್ತಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಡಿಫೆನ್ಸ್ಗಳು ಅಂತ ಹೇಳಬೇಕು. ಯಾಕಂದರೆ ಸುಮಾರು ಬೋನಸ್ ಪಾಯಿಂಟ್ ಕೊಡೋರು ಮತ್ತು ಲೀಕ್ ಮಾಡೋರು ಪಾಯಿಂಟ್ಗಳನ್ನು ಕೂಡ ರೇಡರ್ಸ್ಗಳು ಕೂಡ ಮಾತ್ರ ಚೆನ್ನಾಗಿ ಆಟ ಆಡೋರು. ಬೆಂಗಳೂರು ಬುಲ್ಸ್ ರೇಡರ್ಸ್ ಚೆನ್ನಾಗಿ ಆಟ ಆಡೋ ಅಂತ ಹೇಳಬೇಕು. ನಮಗೆ ಚೆನ್ನಾಗಿ ರೇಡರ್ಸ್ಗಳು ಚೆನ್ನಾಗಿ ಆಟ ಆಡೋ ಅಂತ ಹೇಳಬೇಕು. ನಮ್ಮಷ್ಟು ಪಾಯಿಂಟ್ ಕೂಡ ತಾಂಡ್ರು ಅಂತ ಹೇಳಬೇಕು ರೈಡರ್ಸ್ಗಳು. ಆದರೆ ಡಿಫೆನ್ಸ್ಗಳು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿ ಅಂತ ಹೇಳಬೇಕು. ಆದರೆ ಬೆಂಗಳೂರು ಬುಲ್ಸ್ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಅವ್ರು ಇಲ್ಲಿಂದ ಓಪನ್ ಅಪ್ ಆಗಿ ಚೆನ್ನಾಗಿ ಆಡಿದ್ರೆ ಮಾತ್ರ ಬೆಂಗಳೂರು ಬುಲ್ಸ್ಗೆ ಚಾನ್ಸ್ ಇರುತ್ತೆ. ಇಲ್ಲ ಅಂತಂದರೆ ಸೋಲ್ತಾರೆ. ಬೆಂಗಳೂರು ಬುಲ್ಸ್ ಮನೆಗೆ ಹೋಗ್ತಾರೆ ಅಂತ ಹೇಳಬೇಕು. ಪ್ಲೇ ಆಫಿಂದ ಹೊರಗೆ ಹೋಗ್ತಾರೆ. ಇಲ್ಲಿಂದ ಬೆಂಗಳೂರು ಬುಲ್ಸ್ ಚೆನ್ನಾಗಿ ಆಡ್ತಾರೆ ಗ್ಯಾರಂಟಿ. ಬೆಂಗಳೂರು ಬುಲ್ಸ್ ಕೂಡ ಚಾನ್ಸ್ ಇರುತ್ತೆ. ನಾವು ಕೂಡ ಫಸ್ಟ್ ಹಾಫಲ್ಲಿ ಬೆಂಗಳೂರು ಬುಲ್ಸ್ ಆಡಿದ್ ನೋಡಿ ನಮಗೂ ಕೂಡ ಯಾಕೋ ಕಷ್ಟ ಆಗುತ್ತೆ. ಮುಂದೆ ಬತ್ತಾ ಪಂದ್ಯ ಕಷ್ಟ ಆಗುತ್ತೆ. ಬೆಂಗಳೂರು ಬುಲ್ಸ್ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದು. ಆದರೆ ಬೆಂಗಳೂರು ಬುಲ್ಸ್ ಸೆಕೆಂಡ್ ಹಾಫಲ್ಲಿ ಫುಲ್ಲು ಚೇಂಜ್ ಆಗಿ ನಮಗೆ ಪಾಯಿಂಟ್ಗಳನ್ನ ಕೂಡ ಶುರು ಮಾಡ್ಕೊಂಡು ಅಂತ ಹೇಳಬೇಕು. ಎಕ್ಸ್ಟ್ರಾಸ್ ಆಗಿರ್ಬೋದು ಮತ್ತು ಲೂಸ್ ಟ್ಯಾಕಲ್ ಮಾಡೋ ಅಂತ ಹೇಳಬೇಕು. ಸಲ ಮಲ್ಟಿಪಲ್ ರೈಟ್ ಪಾಯಿಂಟ್ ನಮಗೆ ಸಿಗೋದು ಅಂತ ಹೇಳಬೇಕು. ಈ ಕಾರಣದಾಗ ನಾವು ಗೆಲ್ಲಕ್ಕೆ ಸುಲಭ ಆಯಿತು ಅಂತ ಅಂದ್ಬಿಟ್ಟು ಅರ್ಜುನ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಬೆಂಗಳೂರು ಬುಲ್ಸ್ ಅವರು ಇನ್ನು ಮುಂದೆ ಎಚ್ಚೆತ್ಕೊಂಡು ಚೆನ್ನಾಗಿ ಆಡ್ತು ಅಂತ ಅಂದರೆ ಚಾನ್ಸ್ ಇರುತ್ತೆ. ಇಲ್ಲ ಅಂತ ಅಂದರೆ ನಮಗೋಸ್ಕರ ಖುಷಿಯಿಂದ ಆಡಬೇಕು. ಬೆಂಗಳೂರು ಬುಲ್ಸ್ ಚೆನ್ನಾಗಿ ನಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಗೆಲ್ಲಬೇಕು. ಫ್ಯಾನ್ಸ್ಗಳಿಗೆಲ್ಲರೂ ಕೂಡ ಖುಷಿಯಿಂದ ಮ್ಯಾಚ್ ನೋಡಬೇಕು ಅಂತ ಆಯಿತು ಅಂದರೆ ಮ್ಯಾಚ್ ಆಡಾಗಿ ಗೆಲ್ಲರಪ್ಪ. ಪ್ಲೇ ಆಫ್ ಹೋಗೋದು ಬಿಡೋದು ಸೆಕೆಂಡರಿ. ಮ್ಯಾಚ್ ಗೆದ್ದು ಮರ್ಯಾದೆ ಉಳಿಸಿ ಅಂತ ಹೇಳಬೇಕು ಅಷ್ಟೇ ಗುರು. ಏನೂ ಇಲ್ಲ. ಇವನೇನಪ್ಪ ಹಿಂಗೆ ವೀಡಿಯೋ ಮಾಡ್ತೀನಿ ಅಂತ ಅನ್ಕೊಂಡ್ರ ಇಲ್ಲ, ಮನೆ ವೀಡಿಯೋ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ತೋಟದಾಗ ಬಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಬೇಕು. ನನಗೂ ಕೂಡ ಒಳ್ಳೆ ಬ್ಯಾಕ್ಗ್ರೌಂಡ್ ತಗೊಂಡು ನೀಟಾಗಿ ವೀಡಿಯೋ ಮಾಡಬೇಕು ಅಂತ ಆಸೆ. ಆದರೆ 4,000 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಇನ್ನೂ ಕೂಡ ಅದೊಂದು 40,000 50,000 ಈ ರೀತಿ ಆಯಿತು ಅಂತ ದಯವಿಟ್ಟು ನಾನು ಕೂಡ ಖಂಡಿತವಾಗಿ ನೀಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ನಿಮಗೂ ಕೂಡ ಒಳ್ಳೆ ಫೋನ್ ತಗೋಬೇಕು, ಕ್ಯಾಮ್ರಾ ಮತ್ತು ಒಂದು ಮೈಕ್ ತಗೋಬೇಕು. ಏನೂ ಕೂಡ ಇಲ್ಲ ನನ್ನ ಹತ್ರ. ಅವ್ರು ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಗುರು. ಬೆಂಗಳೂರು ಬುಲ್ಸ್ ಆಟದ ಬಗ್ಗೆ ನಿಮ್ಗೇನಂತ ಅನಿಸುತ್ತೆ ಕಮೆಂಟ್ ಮಾಡಿ. ಬೆಂಗಳೂರು ಬುಲ್ಸ್ ಈ ವರ್ಷ ಪ್ಲೇ ಆಫ್ಗೆ ಹೋಗ್ತಾರಾ, ಕಪ್ ಹೊಡಿತಾರಾ ಇಲ್ಲವಂತ ಕಮೆಂಟ್ ಮಾಡಿ. ನೋಡೋಣ, ಸಿಗೋಣ. ಯಾರು ಕಮೆಂಟ್ ಮಾಡ್ತಾರೆ ಅಂತ, ಏನು ಸ್ಟ್ರಾಟಜಿ ಚೇಂಜ್ ಮಾಡಬೇಕು ಮುಂದಿನ ಪಂದ್ಯಗಳಿಗೆ ಅಂತ ಸಿಗೋಣ. ಎಷ್ಟು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ ಬಾಯ್ ಗುರು.